ವಾಪಸ್ ಸಿಕ್ಬಿಟ್ಟಿದೀಯಾ ಅಂತ. ಅಮ್ಮ ನೀನ್ ಯಾಕೆ ಅಮ್ಮ ಇಷ್ಟೊಂದೆಲ್ಲ ಹೇಳ್ತಿದೀಯಾ? ನಾನಂತೂ ಆರಾಮಾಗಿದ್ದೆ ಕಣೆ ಅಮ್ಮ. ಈ ರೈಲು ಅಂಕಲ್ ಇದಾರಲ್ಲ, ಇವ್ರು ನಂಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಎಲ್ಲ ತಕ್ಕೊಟ್ರು ಗೊತ್ತಾ. ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ಕೊಂಡು ಇವ್ರ ಜೊತೆನೆ ಕಾರಲ್ಲಿ ಓಡಾಡ್ಕೊಂಡಿದೀನಿ ಕಣೆ ಅಮ್ಮ. ನೀನ್ ಯಾಕೆ ಹಿಂಗ್ ಈ ತರ ಹೇಳ್ತಿದೀಯಾ? ನನ್ನಷ್ಟು ಮಜಾ ಇವ 2 ದಿನದಿಂದ ಯಾರು ಮಾಡಿಲ್ಲ ಬಿಡು. ನಾನು ಇವ್ರಗಳ ಜೊತೆ ಆಫೀಸ್ ಕಾರಲ್ಲೇ ಓಡಾಡ್ತಿದೀನಿ. ಅಂಕಲ್ ನನಗೆ ಎಳ್ನೀರ್ ಕೊಡ್ಸಿದ್ರು, ಜ್ಯೂಸ್ ಕೊಡ್ಸಿದ್ರು, ಬಿಸ್ಕೆಟ್ ಕೊಡ್ಸಿದ್ರು, ಟೀ ಕೊಡ್ಸಿದ್ರು. ಎಲ್ಲಾನು ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಜವಾಗಿದ್ದೀನಿ ಕಣೆ ಅಮ್ಮ. ಅಮ್ಮ ನಾನು ನೀವೆಲ್ಲ ತುಂಬಾ ಪುಣ್ಯವಂತರು ಕಣೆ ಅಮ್ಮ. ನಮ್ ಲಾವಿಶ್ ಕಳೆದೋದಾಗ ಇಂಥ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಸಿಕ್ಕಿದ್ದಾರೆ. ಹಾಗಾಗಿ ಅವನನ್ನ ತುಂಬಾ ಚೆನ್ನಾಗಿ ಮನೆ ಮಗನ್ ತರ ನೋಡ್ಕೊಂಡಿದ್ದಾರೆ. ಬೇರೆ ಯಾರಿಗಾದ್ರೂ ಸಿಕ್ಕಿದ್ರೆ ನಿನ್ನನ್ನ ಕೆಲ್ಸದವ್ರು ಮಾಡಾಕಿರ್ತಿದ್ರು ಕಣೋ ಲಾವಿಶ್. ನಮ್ದಂತೂ ನಿಜವಾಗ್ಲೂ ಪುಣ್ಯ, ನೀನ್ ನಮಗೆ ಹುಷಾರಾಗಿ ಸಿಕ್ಬಿಟ್ಟೆ. ಏಯ್ ಲಾವಿಶ್, ನಿನ್ ತಲೆ ಬುದ್ಧಿ ಇಲ್ವೇನೋ? ನೀನ್ ಹಂಗೆಲ್ಲ ರೈಲಿಂದ ಇಳಿದೋಗ್ತೀಯಲ್ಲ. ನಾನು ಅಜ್ಜಿ ಗಿರೀಶ 2 ದಿನದಿಂದ ಊಟನೇ ಮಾಡ್ದಲೆ ನಿನ್ಗೋಸ್ಕರ ರೈಲ್ವೆ ಸ್ಟೇಷನ್ ಅಂತ ಎಲ್ಲ ಕಡೆ ಹುಡುಕ್ತಿದೀವಿ ಕಣೋ. ಕತ್ತೆ ಬಡವ, ಚೆನ್ನಾಗಿ ಬಿರಿಯಾನಿ ಕಬಾಬ್ ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ಯಾ. ನೋಡು ನೋಡು, ನನ್ನ ಹೊಟ್ಟೆಗೆ ಒಂದಾಗ್ಲೂ ಅನ್ನನೂ ಬಿದ್ದಿಲ್ಲ. ಆ ತರ ಹುಡುಕ್ತಿದೀವಿ ಕಣೋ ನಿನ್ನನ್ನ. ಓ ಛೆ, ಪಾಪ ನೀವೆಲ್ಲ ಎಷ್ಟು ಕಷ್ಟಪಟ್ಟು ಇವನನ್ನ ಹುಡುಕ್ತಿದ್ದೀರಾ. ನಾವ್ ಈ ತರ ನೀವು ನಿಜವಾಗ್ಲೂ ಇವನನ್ನ ಹುಡುಕ್ತೀರಾ ಅಂತ ಗೊತ್ತಾಗಿದ್ರೆ ನೆನ್ನೆನೆ ಕರ್ಕೊಂಡ್ಬರ್ತಿದ್ವಿ. ಲೋ ಮಗನೇ ಲಾವಿಶ್, ಇನ್ನೊಂದ್ಸಲ ಎಲ್ಲೂ ಹೋಗ್ಬಾರ್ದು ಕಣೋ. ನಿನ್ಮೇಲೆ ಮನೇಲೆ ಕಟ್ಟಾಕ್ತೀನಿ ಇರು. ಅಯ್ಯೋ ದೇವ್ರೆ, ರೈಲಿಂದ ಎಲ್ಲ ಇಳಿದು ಹೋಗ್ಬಿಟ್ಟಿದ್ಯಾ ನಾಯಿ ಮರಿಗೋಸ್ಕರ. ಹಿಂಗೆಲ್ಲ ಕಳ್ದೋದ್ರೆ ಕಷ್ಟ ಕಣೋ. ಮಕ್ಕಳನ್ನ ಕದ್ದು ಮಾರಾಟ ಮಾಡೋರೆಲ್ಲ ಇದ್ದಾರೆ. ಹಾಗಾಗಿ ಹುಷಾರಾಗಿರ್ಬೇಕು. ನಿನ್ ಪುಣ್ಯ ಇಷ್ಟು ಒಳ್ಳೆ ಅಂಕಲ್ ಎಲ್ಲ ಸಿಕ್ ನಿನಗೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಕೊಟ್ರು. ಬೇರೆಯವರಾಗಿದ್ರೆ ನಿನ್ನ ಹತ್ರ ಹೋಟೆಲ್ ಪ್ಲೇಟ್ ತೊಳ್ಸೋರು, ಟೇಬಲ್ ಕ್ಲೀನ್ ಮಾಡ್ಸೋರು. ಪುಣ್ಯ ನೀನ್ ಸಿಕ್ಬಿಟ್ಟಿದ್ಯಾ ನಮಗೆ ಸದ್ಯ. ಇಷ್ಟೊಂದು ಬೇಜಾರು ಮಾಡ್ಕೊಂಡು ಆಯ್ತಾ ಇರ್ತೀರಾ ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ನಾನ್ ಬೇಕು ಅಂತ ರೈಲಿಂದ ಇಳಿಲಿಲ್ಲ ಅಪ್ಪ. ನಾಯಿ ಮರಿ ಕ್ಯೂಟ್ ಆಗಿತ್ತು. ಆ ನಾಯಿ ಮರಿನ ಕರ್ಕೊಂಡು ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಾನು ರೈಲಿಂದ ಇಳಿದೆ. ಆದ್ರೆ ವಾಪಸ್ ತಿರ್ಗೋಷ್ಟ್ರೊಳಗಡೆ ರೈಲ್ ಹೋಗೇ ಬಿಟ್ಟಿತ್ತು. ನಾನು ಇನ್ನೊಂದ್ಸಲ ನಿಮ್ಗಳನ್ನೆಲ್ಲ ಬಿಟ್ಟು ಯಾವತ್ತೂ ಎಲ್ಲೂ ಹೋಗಲ್ಲ. ನಿಮ್ ಮಾತನ್ನ ಕೇಳ್ತೀನಿ. ಆತರ ಬಸ್ ರೈಲನ್ನೆಲ್ಲ ಮಿಸ್ ಆಗು ಕೂಡ ಇಳಿಯಲ್ಲ ನಾನು ಅಪ್ಪ. ಸಾರಿ ಅಮ್ಮ, ಅಳ್ಬೇಡ. ಕೊನೆಗೂ ನಾನು ವಾಪಸ್ ಬಂದ್ಬಿಟ್ನಲ್ಲ. ನೀನ್ ಇವಾಗಾದ್ರೂ ಖುಷಿ ಖುಷಿಯಾಗಿ ನಗೆ ಅಮ್ಮ, ಸ್ಮೈಲ್ ಮಾಡಿ ಅಮ್ಮ. ಲಾವಿಶ್, ನಂಗಿನ್ನೂ ಇದು ಕನ್ಸ ಅಂತಾನೆ ಗೊತ್ತಾಗ್ತಿಲ್ಲ. ಯಾರಾದ್ರೂ ನನ್ನ ಕೈ ಚಿವುಟಿ. ಇದು ನಿಜವಾಗ್ಲೂ ಲಾವಿಶ್ ನಮಗೆ ನಿಜ ಸಿಕ್ಕಿದಾನ ಅಥವಾ ನನ್ನ ಕನ್ಸು ಕಾಣ್ತಿದ್ದೀನ ಗೊತ್ತಾಗ್ತಿಲ್ಲ ಅಮ್ಮ. ಲಾವಿಶ್ ಕೊನೆಗೂ ಸಿಕ್ಬಿಟ್ಟ. ಓ ತಲೆ ಹರಟೆ, ಎಷ್ಟು ಕಷ್ಟಪಟ್ಟು ನೀನನ್ನು ಹೊಟ್ಟೆ ಒಳಗಡೆ 9 ತಿಂಗಳು ಇಟ್ಕೊಂಡು ಇಷ್ಟು ವರ್ಷ ಸಾಕಿದೀನಿ. ನೀನಂದ್ರೆ ಎಷ್ಟು ಇಷ್ಟ ಗೊತ್ತಾ. ಹಂಗೆಲ್ಲ ಇನ್ನೊಂದ್ಸಲ ಕಳೆದು ಹೋಗ್ಬಾರ್ದು ಆಯ್ತಾ? ಇಲ್ಲ ಅಮ್ಮ, ಇನ್ನೊಂದ್ಸಲ ನಾನು ಎಲ್ಲೂ ಹೋಗಲ್ಲ. ಸಾರಿ ಅಮ್ಮ. ನಾನು ಆರಾಮಾಗಿ ಅಂಕಲ್ ಜೊತೆ ಕಾರಲ್ಲಿ ಓಡಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡಿದ್ದೆ. ಆದ್ರೆ ನೀವೆಲ್ಲ ಇಷ್ಟೊಂದು ಅಳ್ತಿದ್ದೀರಾ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಸಾರಿ ಅಮ್ಮ, ಸಾರಿ ಅಪ್ಪ, ಸಾರಿ ತಾತ, ಅಜ್ಜಿ, ನಿಮ್ಗೂ ಸಾರಿ. ಸರ್, ಪೊಲೀಸ್ ಆಫೀಸರು ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಸರ್, ನಿಮ್ಮೆಲ್ಲರಿಗೂ ನಾನು ಕೈ ಜೋಡಿಸಿ ಕೈ ಮುಗಿತೀನಿ. ತುಂಬಾ ಧನ್ಯವಾದ ಸರ್. ಇಷ್ಟು ಚೆನ್ನಾಗಿ ನನ್ನ ಮಗನ್ನ 2 ದಿನ ನೋಡ್ಕೊಂಡು ಅವ್ನು ಕೊಡೋ ಕಾಟನೂ ಕೂಡ ತಡ್ಕೊಂಡು ಅವನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದಿರಲ್ಲ. ತುಂಬಾ ಥ್ಯಾಂಕ್ ಯು ಸರ್. ನೋಡಿ ನಾವು ಹುಷಾರಾಗಿ ನಿಮ್ಗೆ ತಲುಪಿಸಿದೀವಿ. ಆದ್ರೆ ಈ ಹುಡುಗನ 2 ದಿನ ನೋಡ್ಕೊಳ್ಳೋದು 2 ತಿಂಗಳು ನೋಡ್ಕೊಳ್ಳೋಷ್ಟು ಕಷ್ಟ ಆಯ್ತು. ತುಂಬಾ ತಿಂತಾನೆ ನಿಮ್ ಮಗ. ಪಾಪ ತುಂಬಾ ಹಸುವಾಗುತ್ತೆ ಅನ್ಸುತ್ತೆ ಅವನಿಗೆ. ನಿಮ್ಗೆಲ್ಲ ಪಾಪ ಎಷ್ಟು ಕಷ್ಟ ಆಗುತ್ತೋ ಗೊತ್ತಿಲ್ಲ. ಇವನಿಗೆ ಊಟ ಕೊಟ್ಟು ಅಡಿಗೆ ಮಾಡಿ ಕೊಟ್ಟು. ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ ಹುಡುಗನ್ನ. ಇವನನ್ನ ನೋಡ್ಕೊಳ್ಳೋಷ್ಟ್ರೊಳಗೆ ನಮ್ ಜೋಬೇ ಖಾಲಿ ಆಗಿದೆ ಮೇಡಮ್. ಆದ್ರೂ ನಮಗೆ ಬೇಜಾರಿಲ್ಲ. ತಾಯಿಗೆ ಮಗು ಬಂದು ಸೇರ್ತಲ್ಲ, ನಮಗದೇ ಖುಷಿ. ಹಾಗೆ ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದಾದ್ರೂ ಮಗು ಯಾವುದೇ ರೈಲ್ವೆ ಸ್ಟೇಷನಲ್ಲಿ ಆಗಿರ್ಬೋದು, ಬಸ್ ಸ್ಟಾಪಲ್ಲಿ ಆಗಿರ್ಬೋದು, ರೋಡಲ್ಲಿ, ಸಂತೆಯಲ್ಲಿ, ಜಾತ್ರೆಯಲ್ಲಿ ಮಿಸ್ ಆಗಿ ಯಾವುದೇ ಮಗು ಕೂಡ ಕಳೆದು ಹೋಗಿದ್ರೂ ತಕ್ಷಣ ತಂದೆ ತಾಯಿಗಳು ಹಾಗೆ ಮಗು ಸಿಕ್ಕಿರೋರು ಎಲ್ಲರೂ ಕೂಡ ತಕ್ಷಣ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಸ್ಟ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಆಮೇಲೆ ಈಗ ಯಾವುದಾದ್ರೂ ಹೊಸ ಮಗು ಸಿಕ್ತು, ಅದು ತಂದೆ ತಾಯಿನ ಕಳ್ಕೊಂಡು ಅಳ್ತಾ ನಿಂತಿದೆ ಅಂದರೆ ತಕ್ಷಣ ಹತ್ತಿರದಲ್ಲಿರೋ
ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಆ ಮಗುನ ಸ್ಟೇಷನಿಗೆ ಒಪ್ಪಿಸ್ಬೇಕು. ಆ ಮುಖಾಂತರ ಎಲ್ಲ ಪೊಲೀಸವರು ಮಗುನ ತಂದೆ ತಾಯಿನ ಹುಡುಕ್ತಾರೆ. ಹಾಗೆ ಕಳೆದೋಗಿರೋ ತಂದೆ ತಾಯಿಗೆ ಮಗು ಕೂಡ ಸಿಗುತ್ತೆ. ಹೀಗೆ ಎಲ್ಲರೂ ಮಾಡಿದ್ರೆ ಯಾವ ತಂದೆ ತಾಯಿ ಕೂಡ ಮಗುನ ಕಳ್ಕೊಳ್ಳಲ್ಲ. ನಮ್ಮ ಸುತ್ತಮುತ್ತ ಇರೋ ನಾಗರಿಕರು ಕೂಡ ಯಾವುದಾದ್ರೂ ಮಗು ಕಳೆದೋಗಿದ್ರೆ ಸುಮ್ಮನೆ ಆಗಬಾರ್ದು. ಗುಂಪಿನಲ್ಲಿ ಸೇರ್ಕೊಂಡು ಎಲ್ಲರೂ ಮಗುನ ಪೊಲೀಸ್ ಸ್ಟೇಷನಿಗೆ ತಲುಪಿಸಿ ಕಂಪ್ಲೇಂಟ್ ಕೊಡಲೇಬೇಕಾಗತ್ತೆ. ಇಲ್ಲಾಂದರೆ ಪಾಪ ಮಗು ತಾಯಿನ ಕಳ್ಕೊಳ್ಳುತ್ತೆ, ತಾಯಿ ಮಗುನ ಕಳ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ನಾನು ಎಲ್ಲರಿಗೂ ಏನು ಹೇಳೋದಂದರೆ ತಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕು. ಕೈಯೆಲ್ಲ ಬಿಡಬಾರ್ದು. ಸೊಂಟದ ಮೇಲೆ ಎತ್ಕೊಂಡು ಮನೆಯಿಂದ ಎಲ್ಲಿಗೆ ಹೋಗ್ತೀರಾ ಅಲ್ಲಿ ಕರ್ಕೊಂಡೋಗಿ ಮತ್ತೆ ವಾಪಸ್ಸು ಮನೆಗೆ ತಲುಪಬೇಕು. ಮಗುನ ಪರ್ಸಿಗಿಂತ ಹುಷಾರಾಗಿ ನೋಡ್ಕೋಬೇಕು ಅಂತ ಎಲ್ಲರಿಗೂ ಇದ್ರ ಮುಖಾಂತರ ಇನ್ಫಾರ್ಮೇಷನ್ ಕೊಡ್ತೀನಿ ಮೇಡಮ್. ಇನ್ಮೇಲಿಂದ ನೀವು ಅಷ್ಟೇ ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ, ಕೈ ಬಿಡಬೇಡಿ, ಆಯ್ತಾ? ಹೌದು ಸರ್, ನೀವು ಹೇಳ್ತಿರೋದು ನಿಜಾನೇ. ಇನ್ನೊಂದ್ಸಲ ನಾವು ಯಾವುದಾದ್ರೂ ಕಳೆದೋಗಿರೋ ಮಗು ಸಿಕ್ಕಿದ್ರೆ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಒಪ್ಪಿಸ್ತೀವಿ. ಸದ್ಯ ನನಗೆ ನಮ್ಮ ಲಾವೇಶ್ ಸಿಕ್ಕದ್ನಲ್ಲ, ಲಾವೇಶ್ ಹೊಟ್ಟೆ ಹಸಿತಿದೆಯೇನೋ ಪಾಪ. ನೀನು ಹೊಟ್ಟೆ ತುಂಬ ತಿಂದಿದೆಯೋ ಇಲ್ವೋ? ಅದಕ್ಕೆ ಬಾ, ನಿನ್ಗೋಸ್ಕರ ಪಿಂಕಿ ಆಂಟಿ ರೊಟ್ಟಿ ಪಲ್ಯ ಎಲ್ಲ ಮಾಡ್ತಿದ್ದಾರೆ. ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ ಕಣೋ. ಹಾಗೆ ಊಟ ಆದ್ಮೇಲೆ ನಿನ್ಗೋಸ್ಕರ ಆರೆಂಜ್ ಜ್ಯೂಸ್ ಮಾಡ್ಕೊಡ್ತೀನಿ, ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಡ್ತೀನಿ. ಆಮೇಲೆ ಎಲ್ಲ ಥರ ಫ್ರೂಟ್ಸನ್ನು ಕೂಡ ಪಪ್ಪ ತರ್ತಾರೆ, ಆಯ್ತಾ? ಎಲ್ಲ ಆರಾಮಾಗಿ ಕುತ್ಕೊಂಡು ಒಬ್ಬನೇ ತಿನ್ನು. ಬಾರೋ ಮಗನೇ. ಅಯ್ಯೋ ಸರ್, ಈ ಹುಡುಗಂಗೆ ಚೆನ್ನಾಗಿ ತಿನ್ನೋದ್ನ ಇವ್ರ ಅಮ್ಮನೇ ಕಲ್ಸಿರ್ಬೇಕು ಬಿಡಿ. ಏನೂ ತಪ್ಪಿಲ್ಲ ಈ ಹುಡುಗಂದು. ಇವ್ರ ಅಮ್ಮ ಚೆನ್ನಾಗಿ ಊಟ ಕೊಡ್ತಾರೆ, ಇವನ್ ಚೆನ್ನಾಗಿ ತಿಂತಾ ಇರ್ತಾನೆ. ನಡೀರಿ ನಡೀರಿ, ನಮ್ಮ ಕೆಲಸ ಎಲ್ಲ ಮುಗೀತು. ತಾಯಿಗೆ ಮಗುನ ಒಪ್ಸಾಯ್ತು.